ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ, PDO ಹಾಗೂ SSC ಹುದ್ದೆಗಳಿಗಾಗಿ GK ಕರ್ನಾಟಕದ ಪ್ರಶ್ನೋತ್ತರ ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಇದು 4ನೆಯ ವಿಡಿಯೋ. ಈ ವಿಡಿಯೋದಲ್ಲಿ ಟಾಪ್ 50 ಅಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿ 50 ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳನ್ನು ನಾವು 6ರಿಂದ 12ನೇ ತರಗತಿಯ ಸರ್ಕಾರಿ ಪುಸ್ತಕಗಳಿಂದ ಈ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇವೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ PDO ಹುದ್ದೆಗಳಿಗಾಗಿ ತಯಾರಿಯನ್ನು ನಡೆಸಿದರೆ ನಮ್ಮ ಹತ್ರ ನಿಮಗೆ ಆ 2 ಹುದ್ದೆಗಳಿಗಾಗಿ ನೋಟ್ಸ್ಗಳು ಸಿಗ್ತಾ ಇದ್ದಾವೆ, PDF ನೋಟ್ಸ್ಗಳು. ಸಿಲೆಬಸ್ ಪ್ರಕಾರ ಬೇಕಾದರೆ ನೀವು ಸಿಲೆಬಸ್ನ ಚೆಕ್ ಮಾಡ್ಕೊಳ್ಳಿ, ಅದು ಯಾವ ಥರ ಇದೆ ಅದೇ ಥರ ನಾವು ನೋಟ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಪೇಪರ್ 1 ಮತ್ತು ಪೇಪರ್ 2 ಎಲ್ಲ ಕಂಪ್ಲೀಟ್ ನೋಟ್ಸ್ಗಳನ್ನು ಕೊಡ್ತಾ ಇದ್ದೀವಿ ಕೇವಲ 100 ರೂಪಾಯಿಯಲ್ಲಿ. ನಿಮಗೆ ಬೇಕಾದವರು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ನೋಡಿ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಜಸ್ಟ್ 100 ರೂಪಾಯಿ ಪೇ ಮಾಡಿದರೆ ಸಾಕು, ನಿಮಗೆ ನೋಟ್ಸ್ಗಳು ಸಿಗ್ತವೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಕೃಷ್ಣದೇವರಾಯ ಆಡಳಿತದ ಅವಧಿ ಎಷ್ಟು ಅಂತ. ಅಂದರೆ ಕೃಷ್ಣದೇವರಾಯನು ಆಡಳಿತ ಮಾಡಿದ ಅವಧಿ ಎಷ್ಟು ಅಂತ. ಆಪ್ಷನ್ಗಳು: ಕ್ರಿಸ್ತ ಶಕ 1609ರಿಂದ ಕ್ರಿಸ್ತ ಶಕ 1629, 1509ರಿಂದ 1529, 1700ರಿಂದ 1709, 1522ರಿಂದ 1540. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಕ್ರಿಸ್ತ ಶಕ 1509ರಿಂದ ಕ್ರಿಸ್ತ ಶಕ 1529ರವರೆಗೆ ಕೃಷ್ಣದೇವರಾಯನ ಆಡಳಿತದ ಅವಧಿ. ಇನ್ನು ಎರಡನೆಯ ಪ್ರಶ್ನೆ, ಕೃಷ್ಣದೇವರಾಯನು ಆಮುಕ್ತ ಮೌಲ್ಯವನ್ನು ಯಾವ ಭಾಷೆಯಲ್ಲಿ ರಚಿಸಿದನು. ಆಪ್ಷನ್ಗಳು: ತಮಿಳು, ಕನ್ನಡ, ಸಂಸ್ಕೃತ, ತೆಲುಗು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ತೆಲುಗು. ಕೃಷ್ಣದೇವರಾಯನು ಆಮುಕ್ತ ಮೌಲ್ಯ ಎಂಬ ಗ್ರಂಥವನ್ನು ತೆಲುಗು ಭಾಷೆಯಲ್ಲಿ ರಚಿಸಿದನು. ಇನ್ನು ಮೂರನೆಯ ಪ್ರಶ್ನೆ, ಇಮ್ಮಡಿ ದೇವರಾಯನ ಕಾಲದಲ್ಲಿ ಭೇಟಿ ಕೊಟ್ಟ ಪರ್ಷಿಯಾದ ರಾಯಭಾರಿ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು: ಅಬ್ದುಲ್ ರಜಾಕ್, ಇಬ್ನ್ ಬಟೂಟ್, ಆಲ್ ಮಸೂದಿ, ಸುಲೈಮಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಅಬ್ದುಲ್ ರಜಾಕ್. ಇಮ್ಮಡಿ ದೇವರಾಯನ ಕಾಲದಲ್ಲಿ ಭೇಟಿ ಕೊಟ್ಟ ಪರ್ಷಿಯಾದ ರಾಯಭಾರಿ ಯಾರು ಅಂದರೆ ಅದು ಅಬ್ದುಲ್ ರಜಾಕ್. 4ನೆಯ ಪ್ರಶ್ನೆ, ಅಲ್ಲಸಾನಿ ಪೆದ್ದನ್ನ ರಚಿಸಿದ ಕೃತಿ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ರಾಧಾಮಾಧವಂ, ಯಶೋಧರ ಚರಿತೆ, ಗಿರಿಜಾ ಕಲ್ಯಾಣ, ಮನುಚರಿತಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮನುಚರಿತಂ. ಅಲ್ಲಸಾನಿ ಪೆದ್ದನ್ನ ರಚಿಸಿದ ಕೃತಿ ಯಾವುದು ಅಂದರೆ ಅದು ಮನುಚರಿತಂ. ಇನ್ನು 5ನೆಯ ಪ್ರಶ್ನೆ, ಕುಮಾರವ್ಯಾಸನು ರಚಿಸಿದ ಕೃತಿ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ಆದಿಪುರಾಣ, ಗದಾಯುದ್ಧ, ಕರ್ನಾಟಕ ಕಥಾಮಂಜರಿ, ಜೈಮಿನಿ ಭಾರತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಕರ್ನಾಟಕ ಕಥಾಮಂಜರಿ. ಕುಮಾರವ್ಯಾಸನು ರಚಿಸಿದ ಕೃತಿ ಯಾವುದು ಅಂದರೆ ಅದು ಕರ್ನಾಟಕ ಕಥಾಮಂಜರಿ. 6ನೆಯ ಪ್ರಶ್ನೆ, ಗಂಗಾದೇವಿ ರಚಿಸಿದ ಕೃತಿ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ಹದಿಬದೆಯ ಧರ್ಮ, ಜಾಂಬವತಿ ಕಲ್ಯಾಣ, ವರದಾಂಬಿಕ ಪರಿಯನ, ಮಧುರಾ ವಿಜಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮಧುರಾ ವಿಜಯಂ. ಗಂಗಾದೇವಿ ರಚಿಸಿದ ಕೃತಿ ಯಾವುದು ಅಂದರೆ ಅದು ಮಧುರಾ ವಿಜಯಂ. ಇನ್ನು 7ನೆಯ ಪ್ರಶ್ನೆ, ವಿಜಯನಗರ ಕಾಲದಲ್ಲಿ ನಿರ್ಮಿಸಲಾದ ಗೋಪುರಗಳನ್ನು ಏನೆಂದು ಕರೆಯುತ್ತಿದ್ದರು ಅಂತ ಪ್ರಶ್ನೆ. ಆಪ್ಷನ್ಗಳು: ವಿಜಯ ಗೋಪುರ, ಮಹಾಗೋಪುರ, ರಾಯಗೋಪುರ, ಶಿಖರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ರಾಯಗೋಪುರ. ವಿಜಯನಗರ ಕಾಲದಲ್ಲಿ ನಿರ್ಮಿಸಲಾದ ಗೋಪುರಗಳನ್ನು ರಾಯಗೋಪುರ ಎಂದು ಕರೆಯುತ್ತಿದ್ದರು. ಇನ್ನು 8ನೆಯ ಪ್ರಶ್ನೆ, ಕೃಷ್ಣದೇವರಾಯನು ಬಹುಮನಿ ಸುಲ್ತಾನನನ್ನು ಬಿಡುಗಡೆ ಮಾಡಿದ್ದಕ್ಕೆ ಬಂದ ಬಿರುದು ಯಾವುದು ಅಂತ. ಆಪ್ಷನ್ಗಳು: ತೈ ಸಮುದ್ರ, ತೋಯಾಪಿ ವಾಹನ, ಅತಿಶಯದವಳ, ನವಕೋಟಿ ನಾರಾಯಣ, ಯವನ ರಾಜ್ಯ ಪ್ರತಿಷ್ಠಾನಾಚಾರ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂದು ಕೃಷ್ಣದೇವರಾಯನು ಬಹುಮನಿ ಸುಲ್ತಾನನನ್ನು ಬಿಡುಗಡೆ ಮಾಡಿದಾಗ ಬಂದ ಬಿರುದಾಗಿದೆ. ಇನ್ನು 9ನೆಯ ಪ್ರಶ್ನೆ, ವಿಜಯನಗರದ ಸಾಮ್ರಾಟರು ಸಾಮಾನ್ಯವಾಗಿ ವಿಧಿಸುತ್ತಿದ್ದ ಕಂದಾಯದ ದರ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: 1/2 ಭಾಗ, 1/3 ಭಾಗ, 1/4
1/5. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 1/3 ಭಾಗದಷ್ಟು ವಿಜಯನಗರದ ಸಾಮ್ರಾಟರು ಸಾಮಾನ್ಯವಾಗಿ ವಿಧಿಸುತ್ತಿದ್ದ ಕಂದಾಯದ ದರವಾಗಿದೆ. ಇನ್ನು 10ನೆಯ ಪ್ರಶ್ನೆ, ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ನಡುವೆ ನಿರಂತರ ಯುದ್ಧಕ್ಕೆ ಮುಖ್ಯ ಕಾರಣ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ಮಧುರೈ ರಾಜ್ಯ, ಕೊಂಕಣ, ಗೋವಾ, ರಾಯಚೂರು ದೋಆಬ್ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ರಾಯಚೂರು ದೋಆಬ್ ಪ್ರದೇಶವೇ ಮುಖ್ಯ ಯಾವುದು ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ನಡುವಿನ ನಿರಂತರ ಯುದ್ಧಕ್ಕೆ ಕಾರಣ ರಾಯಚೂರು ದೋಆಬ್ ಪ್ರದೇಶ. ಇನ್ನು 11ನೆಯ ಪ್ರಶ್ನೆ, ತಾಳಿಕೋಟೆ ಯುದ್ಧ ನಡೆದ ವರ್ಷ ಯಾವುದು ಅಂತ. ಆಪ್ಷನ್ಗಳು: 1555, 1560, 1565, 1530. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 1565. ಕ್ರಿಸ್ತಶಕ 1565ರಲ್ಲಿ ತಾಳಿಕೋಟೆ ಯುದ್ಧ ನಡೆಯಿತು. ಇನ್ನು 12ನೆಯ ಪ್ರಶ್ನೆ, ತಾಳಿಕೋಟೆ ಕದನದಲ್ಲಿ ಯಾವ ರಾಜ್ಯ ಮುಸ್ಲಿಂ ಒಕ್ಕೂಟವನ್ನು ಸೇರಲಿಲ್ಲ. ಆಪ್ಷನ್ಗಳು: ಬಿಜಾಪುರ, ಬಿರಾರ್, ಬಿದರ್, ಗೋಲ್ಕೊಂಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಬಿರಾರ್ ರಾಜ್ಯವು ತಾಳಿಕೋಟೆ ಕದನದಲ್ಲಿ ಮುಸ್ಲಿಂ ರಾಜ್ಯ ಒಕ್ಕೂಟವನ್ನು ಸೇರಲಿಲ್ಲ. ಇನ್ನು 13ನೆಯ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಹಡಗು ನಿರ್ಮಾಣ ಕೇಂದ್ರ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ನಾಗಪಟ್ಟಣ, ಕಿನ್ವಾಲ್, ಕ್ಯಾಲಿಕಟ್, ಮಚಿಲಿಪಟ್ಟಣಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಕ್ಯಾಲಿಕಟ್. ವಿಜಯನಗರ ಸಾಮ್ರಾಜ್ಯದ ಹಡಗು ನಿರ್ಮಾಣ ಕೇಂದ್ರ ಕ್ಯಾಲಿಕಟ್. 14ನೆಯ ಪ್ರಶ್ನೆ, ವಿಜಯನಗರ ಕಾಲದ ವರ್ಣಚಿತ್ರಕಲೆಯ ಪ್ರಮುಖ ಕೇಂದ್ರ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ಲೇಪಾಕ್ಷಿ, ತಿರುಪತಿ, ಹಂಪಿ, ಮೂಡಬಿದಿರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಲೇಪಾಕ್ಷಿ. ವಿಜಯನಗರ ಕಾಲದ ವರ್ಣಚಿತ್ರಕಲೆಗೆ ಪ್ರಮುಖ ಕೇಂದ್ರ ಲೇಪಾಕ್ಷಿ. 15ನೆಯ ಪ್ರಶ್ನೆ, ಈ ಸಂಗೀತ ಸಾಧನ ವಿಜಯನಗರ ಕಾಲದಲ್ಲಿ ಅತಿ ಪ್ರಮುಖ ಸ್ಥಾನ ಪಡೆದಿತ್ತು. ಆಪ್ಷನ್ಗಳು: ಮೃದಂಗ, ವೀಣೆ, ತಬಲ, ನಾದಸ್ವರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ವೀಣೆ. ಯಾವುದು ವೀಣೆಯು ವಿಜಯನಗರ ಕಾಲದಲ್ಲಿ ಅತಿ ಪ್ರಮುಖ ಸ್ಥಾನದ ಪಡೆದಿದ್ದ ಸಂಗೀತ ಸಾಧನೆ ಯಾವುದು ಅಂದರೆ ಅದು ವೀಣೆ. ಇನ್ನು 16ನೆಯ ಪ್ರಶ್ನೆ, ವಿಜಯನಗರವು ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುತ್ತಿದ್ದ ವಸ್ತು ಎಂದರೆ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ಪ್ರಶಸ್ತ ಶಿಲೆಗಳು, ಕುದುರೆಗಳು, ಭೋಗ ವಸ್ತುಗಳು, ಕಚ್ಚಾ ರೇಷ್ಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಕಚ್ಚಾ ರೇಷ್ಮೆಯನ್ನು ವಿಜಯನಗರವು ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುತ್ತಿತ್ತು. ಇನ್ನು 17ನೆಯ ಪ್ರಶ್ನೆ, ವಿರೂಪಾಕ್ಷ ಸ್ವಾಮಿ ದೇಗುಲವು ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ತಿರುಪತಿ, ಕಂಚಿ, ಲೇಪಾಕ್ಷಿ, ಹಂಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಹಂಪಿ. ವಿರೂಪಾಕ್ಷ ಸ್ವಾಮಿ ದೇವಾಲಯ ಎಲ್ಲಿದೆ ಅಂದರೆ ಅದು ಹಂಪಿಯಲ್ಲಿದೆ. ಇನ್ನು 18ನೆಯ ಪ್ರಶ್ನೆ, ಡೊಮಿಂಗೋ ಪೇಸ್ ಯಾರ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದ್ದನು. ಆಪ್ಷನ್ಗಳು: ಅಚ್ಯುತರಾಯ, ಕೃಷ್ಣದೇವರಾಯ, 1ನೇ ದೇವರಾಯ, ಬುಕ್ಕರಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಕೃಷ್ಣದೇವರಾಯನ ಕಾಲದಲ್ಲಿ ಡೊಮಿಂಗೋ ಪೇಸ್ ವಿಜಯನಗರಕ್ಕೆ ಭೇಟಿಯನ್ನು ನೀಡಿದ್ದ. ಇನ್ನು 19ನೆಯ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವು ಎಷ್ಟು ಭಾಗಗಳಾಗಿ ವಿಂಗಡಣೆಯಾಗಿತ್ತು. ಆಪ್ಷನ್ಗಳು: 16 ಪ್ರಾಂತ್ಯಗಳು, 15 ಜಿಲ್ಲೆಗಳು, 6 ಪ್ರಾಂತ್ಯಗಳು, 45 ತಾಲೂಕುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 6 ಪ್ರಾಂತ್ಯಗಳಾಗಿ ವಿಜಯನಗರ ಸಾಮ್ರಾಜ್ಯ ಭಾಗಗಳಾಗಿತ್ತು. ಇನ್ನು 20ನೆಯ ಪ್ರಶ್ನೆ, ಬಹುಮನಿ ಸುಲ್ತಾನರು ಗುಲ್ಬರ್ಗಾದಿಂದ ರಾಜಧಾನಿಯನ್ನು ಎಲ್ಲಿಗೆ ವರ್ಗಾವಣೆ ಮಾಡಿದರು ಅಂತ ಪ್ರಶ್ನೆ. ಆಪ್ಷನ್ಗಳು: ಬೀದರ್, ಬಳ್ಳಾರಿ, ರಾಯಚೂರು, ಬಿಜಾಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಬೀದರ್ಗೆ ಬಹುಮನಿ ಸುಲ್ತಾನರು ಗುಲ್ಬರ್ಗಾದಿಂದ ವರ್ಗಾವಣೆಯನ್ನು ಮಾಡಿದರು ರಾಜಧಾನಿಯನ್ನು. 21ನೆಯ ಪ್ರಶ್ನೆ, ಬಹುಮನಿ ವಂಶದ ಮೂಲ ಪುರುಷ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು: ಅಲ್ಲಾವುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ, ಫಿರೋಜ್ ಶಾ, ತುಘಲಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ. ಬಹುಮನಿ ವಂಶದ ಮೂಲ ಪುರುಷ ಯಾರು ಅಂದರೆ ಅದು ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ.
ಇನ್ನು 22ನೆಯ ಪ್ರಶ್ನೆ, ಮೊಹಮ್ಮದ್ ಗವಾನನು ಮದರಸಾವನ್ನು ಎಲ್ಲಿ ನಿರ್ಮಾಣ ಮಾಡಿದನು ಅಂತ ಪ್ರಶ್ನೆ. ಆಪ್ಷನ್ಗಳು ಬಿದರ್, ಗುಲ್ಬರ್ಗ, ರಾಯಚೂರು ಹಾಗೆ ಬಿಜಾಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಬಿದರ್ನಲ್ಲಿ. ಮದರಸಾವನ್ನು ಮೊಹಮ್ಮದ್ ಗವಾನನು ಬಿದರ್ನಲ್ಲಿ ನಿರ್ಮಿಸಿದನು. ಇನ್ನು 23ನೆಯ ಪ್ರಶ್ನೆ, ಮೊಹಮ್ಮದ್ ಗವಾನನನ್ನು ಮರಣಕ್ಕೆ ಗುರಿ ಮಾಡಿದ ದೊರೆ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಅಲ್ಲಾವುದ್ದೀನ್, ಬಹುಮನ್ ಶಾ, 3ನೇ ಮೊಹಮ್ಮದ್ ಶಾ, ಖಲೀಲ್ ಮುಲ್ಲಾ, ಫಿರೋಜ್ ಶಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 3ನೇ ಮೊಹಮ್ಮದ್ ಶಾ. ಮೊಹಮ್ಮದ್ ಗವಾನನನ್ನು ಮರಣಕ್ಕೆ ಗುರಿ ಮಾಡಿದ ದೊರೆ ಯಾರು ಅಂದರೆ ಅದು 3ನೇ ಮೊಹಮ್ಮದ್ ಶಾ. ಇನ್ನು 24ನೆಯ ಪ್ರಶ್ನೆ, ಬಹುಮನಿ ಸುಲ್ತಾನರ ಪ್ರಾಂತ್ಯಗಳನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ಗಳು ರಾಷ್ಟ್ರ, ತಾಲೂಕು, ತರಫು, ಜಿಲ್ಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ತರಫ್ ಎಂದು ಕರೆಯುತ್ತಿದ್ದರು. ಬಹುಮನಿ ಸುಲ್ತಾನರ ಪ್ರಾಂತ್ಯಗಳನ್ನು ತರಫ್ ಎಂದು ಕರೆಯುತ್ತಿದ್ದರು. ಇನ್ನು 25ನೆಯ ಪ್ರಶ್ನೆ, ಬಿದರಿ ಕಲೆಯು ಯಾರ ಕಾಲದಲ್ಲಿ ಆರಂಭವಾಯಿತು? ಆಪ್ಷನ್ಗಳು ಮೊಹಮ್ಮದ್ ಗವಾನ, ಫಿರೋಜ್ ಶಾ, ಮೊಹಮ್ಮದ್ ಬಿನ್ ತುಘಲಕ್, ಮಲ್ಲಿಕ್ ಕಾಫರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮೊಹಮ್ಮದ್ ಗವಾನನ ಕಾಲದಲ್ಲಿ ಬಿದರಿ ಕಲೆಯು ಆರಂಭವಾಯಿತು. ಇನ್ನು 26ನೆಯ ಪ್ರಶ್ನೆ, ಬಹುಮನಿ ರಾಜ್ಯವು ಕ್ಷೀಣಿಸಿ ಎಷ್ಟು ಪ್ರತ್ಯೇಕ ಸ್ವತಂತ್ರ ರಾಜ್ಯಗಳಾದವು? ಅಂದರೆ ಬಹುಮನಿ ಸಾಮ್ರಾಜ್ಯವು ಒಡೆದು ಎಷ್ಟು ಪ್ರತ್ಯೇಕ ಸ್ವತಂತ್ರ ರಾಜ್ಯಗಳಾದವು ಅಂತ ಪ್ರಶ್ನೆ. ಆಪ್ಷನ್ಗಳು 4, 3, 5, 6. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 5 ರಾಜ್ಯಗಳಾದವು. ಇನ್ನು 27ನೆಯ ಪ್ರಶ್ನೆ, ಬಿಜಾಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದ ಶಾಹಿ ಮನೆತನ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು ನಿಜಾಮ್ ಶಾಹಿ, ಇಮಾದ್ ಶಾಹಿ, ಆದಿಲ್ ಶಾಹಿ, ಕುತುಬ್ ಶಾಹಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆದಿಲ್ ಶಾಹಿ. ಬಿಜಾಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದ ಶಾಹಿ ಮನೆತನ ಯಾವುದು ಅಂದರೆ ಅದು ಆದಿಲ್ ಶಾಹಿ ಮನೆತನ. ಇನ್ನು 28ನೆಯ ಪ್ರಶ್ನೆ, 2ನೇ ಇಬ್ರಾಹಿಂ ಆದಿಲ್ ಶಾನು ರಚಿಸಿದ ಕೃತಿ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು ಆಲಿನಾಮಾ, ತಾರಿಕ್ ಇ ಫೆರಿಸ್ತಾ, ಕಿತಾಬ್ ಇ ನವರಸ್, ಇಬ್ರಾಹಿಂ ನಾಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕಿತಾಬ್ ಇ ನವರಸ್. 2ನೇ ಇಬ್ರಾಹಿಂ ಆದಿಲ್ ಶಾನು ರಚಿಸಿದ ಕೃತಿ ಯಾವುದು ಅಂದರೆ ಅದು ಕಿತಾಬ್ ಇ ನವರಸ್. ಇನ್ನು 29ನೆಯ ಪ್ರಶ್ನೆ, ಪ್ರಸಿದ್ಧ ಗೋಳಗುಮ್ಮಟ ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಬಿಜಾಪುರ, ರಾಯಚೂರು, ಗುಲ್ಬರ್ಗ, ಬಳ್ಳಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಬಿಜಾಪುರದಲ್ಲಿ ಪ್ರಸಿದ್ಧವಾದ ಗೋಳಗುಮ್ಮಟ ಇದೆ. ಇನ್ನು 30ನೆಯ ಪ್ರಶ್ನೆ, ವಿಶ್ವವಿಖ್ಯಾತ ಪಿಸು ಮಾತಿನ ಮೂಗಸಾಲೆ ಯಾವ ಕಟ್ಟಡದಲ್ಲಿದೆ? ಆಪ್ಷನ್ಗಳು ಇಬ್ರಾಹಿಂ ರೋಜಾ, ಗೋಳಗುಮ್ಮಟ, ಮದರಸ, ಬಂದೇ ನವಾಜ್ ದರ್ಗಾ. ಇದಕ್ಕೆ ಸರಿಯಾದ ಉತ್ತರ ಗೋಳಗುಮ್ಮಟ. ಖ್ಯಾತ ಪಿಸು ಮಾತಿನ ಮೊಗಸಾಲೆ ಯಾವ ಕಟ್ಟಡದಲ್ಲಿದೆ ಅಂದರೆ ಅದು ಯಾವುದು ಗೋಳಗುಮ್ಮಟದಲ್ಲಿ. ಇನ್ನು 31ನೆಯ ಪ್ರಶ್ನೆ, ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಯಾವ ಕಟ್ಟಡವನ್ನು ಕರೆಯುತ್ತಾರೆ? ಆಪ್ಷನ್ಗಳು ಗೋಳಗುಮ್ಮಟ, ಇಬ್ರಾಹಿಂ ರೋಜಾ, ಬೇಲೂರು, ಹಂಪೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಇಬ್ರಾಹಿಂ ರೋಜಾ. ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಇಬ್ರಾಹಿಂ ರೋಜಾವನ್ನು ಕರೆಯುತ್ತಾರೆ. ಇನ್ನು 32ನೆಯ ಪ್ರಶ್ನೆ, ಶಿವಪ್ಪ ನಾಯಕನ ಶಿಸ್ತು ಏತಕ್ಕೆ ಪ್ರಸಿದ್ಧಿಯಾಗಿದೆ? ಆಪ್ಷನ್ಗಳು ಭೂಕಂದಾಯ, ತೆರಿಗೆ, ಸೈನಿಕ ಶಿಸ್ತು, ವ್ಯಾಪಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಭೂಕಂದಾಯ. ಶಿವಪ್ಪ ನಾಯಕನ ಶಿಸ್ತು ಭೂಕಂದಾಯಕ್ಕೆ ಪ್ರಸಿದ್ಧಿಯಾಗಿದೆ. ಇನ್ನು 33ನೆಯ ಪ್ರಶ್ನೆ, ಬಿದನೂರನ್ನು 1773ರಲ್ಲಿ ವಶಪಡಿಸಿಕೊಂಡವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಚಿಕ್ಕ ದೇವರಾಜ ಒಡೆಯರ್, ಶಿವಾಜಿ, ಹೈದರಾಲಿ, ಏಕೋಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಹೈದರಾಲಿ. ಬಿದನೂರನ್ನು 1773ರಲ್ಲಿ ವಶಪಡಿಸಿಕೊಂಡವರು ಹೈದರಾಲಿ. ಇನ್ನು 34ನೆಯ ಪ್ರಶ್ನೆ, ಚಿತ್ರದುರ್ಗ ಕೋಟೆಯನ್ನು ಉಳಿಸಲು ಹೋರಾಡಿದ ವೀರ ಮಹಿಳೆ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ, ಶಾಂತಲಾದೇವಿ, ಓಬವ್ವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಒನಕೆ ಓಬವ್ವ. ಚಿತ್ರದುರ್ಗ ಕೋಟೆಯನ್ನು ಉಳಿಸಲು ಹೋರಾಡಿದ ವೀರ ಮಹಿಳೆ ಯಾರು ಅಂದರೆ ಅದು ಓಬವ್ವ. ಇನ್ನು
35ನೆಯ ಪ್ರಶ್ನೆ, ಬೆಂಗಳೂರು ನಗರದ ನಿರ್ಮಾತೃ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಕೆಂಪೇಗೌಡ, ಚಿಕ್ಕದೇವರಾಜ ಒಡೆಯರ್, ಸರ್ ಮಾರ್ಕ್ ಕಬ್ಬನ್, ಹಾಗೆ ಕಾಸಿಂ ಖಾನ್. ಇದಕ್ಕೆ ಸರಿಯಾದ ಉತ್ತರ ನಿಮಗೆಲ್ರಿಗೂ ಗೊತ್ತೇ ಇದೆ, ಅದು ಕೆಂಪೇಗೌಡ. ಬೆಂಗಳೂರಿನ ನಿರ್ಮಾತೃ ಯಾರು ಅಂದರೆ ಅದು ಕೆಂಪೇಗೌಡ. ಇನ್ನು 36ನೆಯ ಪ್ರಶ್ನೆ, ರಾಜ ಜಗದೇವ ಎಂಬ ಬಿರುದನ್ನು ಔರಂಗಜೇಬನು ಯಾರಿಗೆ ನೀಡಿದ್ದನು? ಆಪ್ಷನ್ಗಳು ದೊಡ್ಡ ದೇವರಾಜ ಒಡೆಯರ್, ರಾಜ ಒಡೆಯರ್, ಚಿಕ್ಕ ದೇವರಾಜ ಒಡೆಯರ್, ಚಾಮರಾಜನ್ ಒಡೆಯರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಚಿಕ್ಕ ದೇವರಾಜ ಒಡೆಯರ್. ಇನ್ನು 37ನೆಯ ಪ್ರಶ್ನೆ, ನವಕೋಟಿ ನಾರಾಯಣ ಎಂದು ಯಾರನ್ನ ಕರೆಯುತ್ತಿದ್ದರು? ಆಪ್ಷನ್ಗಳು ಚಿಕ್ಕ ದೇವರಾಜ ಒಡೆಯರ್, ರಣಧೀರ ಕಂಠೀರವ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇಮ್ಮಡಿ ಕೃಷ್ಣರಾಜ ಒಡೆಯರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಚಿಕ್ಕ ದೇವರಾಜ ಒಡೆಯರ್ ಅವರನ್ನು ನವಕೋಟಿ ನಾರಾಯಣ ಎಂದು ಕರೆಯುತ್ತಿದ್ದರು. ಇನ್ನು 38ನೆಯ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಆಪ್ಷನ್ಗಳು ಮೃಚ್ಛಕಟಿಕ, ಶಾಕುಂತಲ, ಮಿತ್ರವಿಂದ ಗೋವಿಂದ, ಸಂಗೀತ ಚೂಡಾಮಣಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮಿತ್ರವಿಂದ ಗೋವಿಂದ. ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಅಂದರೆ ಅದು ಮಿತ್ರವಿಂದ ಗೋವಿಂದ. ಇನ್ನು 39ನೆಯ ಪ್ರಶ್ನೆ, ಕನ್ನಡದ ಮೊದಲ ನಾಟಕವನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಸಿಂಗರಾಯ, ಚಾವುಂಡರಾಯ, ರನ್ನ, ಪಂಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಸಿಂಗರಾರ್ಯ. ಕನ್ನಡದ ಮೊಟ್ಟ ಮೊದಲ ನಾಟಕವನ್ನು ರಚಿಸಿದವರು ಸಿಂಗರಾರ್ಯ. ಇನ್ನು 40ನೆಯ ಪ್ರಶ್ನೆ, ಸಂಚಿ ಹೊನ್ನಮ್ಮ ಯಾರ ಆಸ್ಥಾನದಲ್ಲಿದ್ದಳು? ಆಪ್ಷನ್ಗಳು ಚಿಕ್ಕ ದೇವರಾಜ ಒಡೆಯರ್, ಕೃಷ್ಣದೇವರಾಯ, ನಾಲ್ವಡಿ ಕೃಷ್ಣರಾಜ ಒಡೆಯರ್, 6ನೇ ವಿಕ್ರಮಾದಿತ್ಯ. ಇದಕ್ಕೆ ಸರಿಯಾದ ಉತ್ತರ ಸಂಚಿ ಹೊನ್ನಮ್ಮ ಚಿಕ್ಕ ದೇವರಾಜ ಒಡೆಯರ್ ಆಸ್ಥಾನದಲ್ಲಿದ್ದಳು. ಇನ್ನು 41ನೆಯ ಪ್ರಶ್ನೆ, ಹದಿಬದೆಯ ಧರ್ಮ ಇದರ ಕರ್ತೃ ಯಾರು ಅಂದರೆ ಇದನ್ನು ಬರೆದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ತಿರುಮಲಾಂಬ, ವಿಜಯ ಮಹಾದೇವಿ, ಸಂಚಿ ಹೊನ್ನಮ್ಮ, ಚಾಂದಲಾದೇವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಸಂಚಿ ಹೊನ್ನಮ್ಮ. ಹದಿಬದೆಯ ಧರ್ಮ ಇದನ್ನು ಬರೆದವರು ಯಾರು ಅಂದರೆ ಅದು ಸಂಚಿ ಹೊನ್ನಮ್ಮ. ಇನ್ನು 42ನೆಯ ಪ್ರಶ್ನೆ, ಹೈದರಲಿಯನ್ನು ಎಲ್ಲಿ ಫೌಜುದಾರನನ್ನಾಗಿ ನೇಮಿಸಲಾಯಿತು? ಆಪ್ಷನ್ಗಳು ಶ್ರೀರಂಗಪಟ್ಟಣ, ಕೊಯಮತ್ತೂರು, ಮೈಸೂರು, ದಿಂಡಿಗಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ದಿಂಡಿಗಲ್ನಲ್ಲಿ ಹೈದರಾಲಿಯನ್ನು ಫೌಜುದಾರನನ್ನಾಗಿ ನೇಮಿಸಲಾಯಿತು. 43ನೆಯ ಪ್ರಶ್ನೆ, ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು ಅಂತ ಪ್ರಶ್ನೆ. ಆಪ್ಷನ್ಗಳು ಮದರಸ, ಶ್ರೀರಂಗಪಟ್ಟಣ, ಮಂಗಳೂರು, ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಮದರಸ ಒಪ್ಪಂದದ ಮೂಲಕ ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿತು. ಇನ್ನು 44ನೆಯ ಪ್ರಶ್ನೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ಕಾಲ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು 1767ರಿಂದ 69, 1780ರಿಂದ 84, 1790ರಿಂದ 92, 1799ರಿಂದ 1801. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 1780ರಿಂದ 1784ರವರೆಗೆ ನಡೆದ ಈ ಯಾವುದು ಆಂಗ್ಲೋ ಮೈಸೂರು ಯುದ್ಧ ನಡೆದ ಕಾಲ ಯಾವುದು ಅಂದರೆ ಅದು 1780ರಿಂದ 84. ಇನ್ನು 45ನೆಯ ಪ್ರಶ್ನೆ, ಹೈದರಲಿಯು ಯಾವ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಡಿದನು ಅಂದರೆ ಸತ್ತನು ಅಂತ ಪ್ರಶ್ನೆ. ಆಪ್ಷನ್ಗಳು 1ನೇ ಆಂಗ್ಲೋ ಮೈಸೂರು ಯುದ್ಧ, 1ನೇ ಕರ್ನಾಟಕ ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ, ಮೈಸೂರು ಮರಾಠ ಯುದ್ಧ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಲಿ ಮರಣ ಹೊಂದಾನೆ. ಇನ್ನು 46ನೆಯ ಪ್ರಶ್ನೆ, 2ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣ ಏನು ಅಂತ ಪ್ರಶ್ನೆ. ಆಪ್ಷನ್ಗಳು ಬ್ರಿಟಿಷರು ಫ್ರೆಂಚರ ಮಾಹೆಯನ್ನು ವಶಪಡಿಸಿಕೊಂಡಿದ್ದು, ತಿರುವನಂತಪುರಂ ಮೇಲೆ ಟಿಪ್ಪುವಿನ ದಾಳಿ, ವಿದೇಶಿ ರಾಜರುಗಳ ಜೊತೆ ಟಿಪ್ಪುವಿನ ಸಂಪರ್ಕ, ಸ್ವಸಹಾಯ ಸೈನಿಕ ಪದ್ಧತಿಗೆ ಸಹಿ ಮಾಡದೇ ಇರುವುದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಆಪ್ಷನ್ 1, ಬ್ರಿಟಿಷರು ಫ್ರೆಂಚರ ಮಾಹೆಯನ್ನು ವಶಪಡಿಸಿಕೊಂಡಿದ್ದು 2ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾಯಿತು. ಇನ್ನು
47ನೆಯ ಪ್ರಶ್ನೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಶಾಂತಿ ಒಪ್ಪಂದದ ಮೂಲಕ ಕೊನೆಗೊಂಡಿತು? ಆಪ್ಷನ್ಗಳು ಮದರಸ, ಮಂಗಳೂರು, ಮೈಸೂರು, ಮಳವಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿತು. 48ನೆಯ ಪ್ರಶ್ನೆ, ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಸೇನಾಧಿಕಾರಿ ಯಾರಾಗಿದ್ದರು ಅಂತ. ಬ್ರಿಟಿಷರ ಸೇನಾಧಿಕಾರಿ ಯಾರಾಗಿದ್ದರು ಅಂತ ಪ್ರಶ್ನೆ. ಆಪ್ಷನ್ಗಳು ಲಾರ್ಡ್ ವೆಲ್ಲೆಸ್ಲಿ, ವಿಲಿಯಂ ಬೆಂಟಿಂಗ್, ಲಾರ್ಡ್ ಕಾರ್ನ್ ವಾಲಿಸ್, ಲಾರ್ಡ್ ಡಾಲ್ ಹೌಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಲಾರ್ಡ್ ಕಾರ್ನ್ ವಾಲಿಸ್. ಅವನು ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ಸೇನಾಧಿಕಾರಿಯಾಗಿದ್ದನು. ಇನ್ನು 49ನೆಯ ಪ್ರಶ್ನೆ, ಯಾವಾಗ ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು? ಶ್ರೀರಂಗಪಟ್ಟಣ ಒಪ್ಪಂದವನ್ನು ಯಾವಾಗ ಮಾಡಿಕೊಳ್ಳಲಾಯಿತು ಅಂತ ಪ್ರಶ್ನೆ. ಆಪ್ಷನ್ಗಳು 1792, 1790, 1780, 1784. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಇನ್ನು ಕೊನೆಯ ಪ್ರಶ್ನೆ 50ನೆಯ ಪ್ರಶ್ನೆ, ಯಾವ ಒಪ್ಪಂದದ ಪ್ರಕಾರ ಟಿಪ್ಪು ತನ್ನ ಮಕ್ಕಳನ್ನು ಒತ್ತೆಯಾಳುಗಳನ್ನಾಗಿಸಿ ಕಳುಹಿಸಿದನು? ಆಪ್ಷನ್ಗಳು ಮದರಸ, ಶ್ರೀರಂಗಪಟ್ಟಣ, ಗಜೇಂದ್ರಗಢ, ಮಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಶ್ರೀರಂಗಪಟ್ಟಣದ ಒಪ್ಪಂದದ ಪ್ರಕಾರ ತನ್ನ ಮಕ್ಕಳನ್ನು ಒತ್ತೆಯಾಳನ್ನಾಗಿ ಕಳುಹಿಸಿದನು. ಈ 50 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದಿರಿ ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ 50 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬರ್ತೇನೆ. ಧನ್ಯವಾದಗಳು.